ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಇವತ್ತು ಒಂದು ಅದ್ಭುತವಾದ ಜಾಗ, ಒಂದು ಶಾಂತಿಯಿಂದ ಜಾಗ ನೋಡಿ. ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಎಲ್ಲ ಶಾಂತಿಯಿಂದ ಮಲಗಿದ್ದಾರೆ. ನಾವಿಲ್ಲಿ ನಮಗೆ ಅದು ಬೇಕು ಇದು ಬೇಕು ಅಂತಂದು ಹೇಳ್ಬಿಟ್ಟು ಕಿತ್ತಾಡಿ ನಾವು ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀವಿ ಹೊರತು. ಆದರೆ ನಮ್ಮ ಮನಸ್ಸಿನಿಗೆ 120 ವರ್ಷ ಆಯುಸ್ ಕೊಟ್ಟಿದ್ದಾನೆ ನೋಡಿ. ನಾಯಿಗೆ 12ರಿಂದ 20 ವರ್ಷ ಆಯುಸ್ ಕೊಟ್ಟವನೇ, ಕತ್ತೆಗಳಿಗೆ 30ರಿಂದ 40 ವರ್ಷ ಆಯುಸ್ ಕೊಟ್ಟವನೇ, ಮನುಷ್ಯನಿಗೆ 100ರಿಂದ 120 ವರ್ಷ ಆಯುಸ್ ಕೊಟ್ಟವನೇ. ಆದರೆ ಮನುಷ್ಯನಿಗೆ 3 ಕತ್ತೆ ವಯಸ್ಸು ಕೊಟ್ಟರು ಕೂಡ ಬುದ್ಧಿ ಬರಲ್ಲ, ಇನ್ನು ಕಲಿತಾನೆ ಇರ್ತಾನೆ, ಬುದ್ಧಿ ಕಲಿತಾನೇ ಇರ್ತಾನೆ ಅವನು ಸಾಯೋವರೆಗೂ. ಅಂದ್ರೆ ಅದ್ಭುತವಾದ ಬುದ್ಧಿ ಯಾವಾಗ ಬರುತ್ತೆ ಅಂದರೆ ಇನ್ನು ಕೊನೆ ಎಂಡಲ್ಲಿ ಇನ್ನೇನು ಬಿಡ್ಬೇಕನ್ನೋ ಟೈಮಲ್ಲಿ ಹಾಸಿಗೆ ಮೇಲೆ ಮಲಗಿರ್ತಾನಲ್ಲ ಆವಾಗ ಬರುತ್ತೆ. ಆದರೆ ನಮ್ಮ ಒಂದು ಅದ್ಭುತವಾದ ಈ ಮನುಷ್ಯನ ಜನ್ಮನ ಯಾವ ರೀತಿ ಉಪೇಕ್ಷಿಸ್ಕೊಂತಿದ್ದಾರೆ ಕೆಲವರು ಅಂದರೆ, ಬರೀ ದುಡ್ಡು 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 ಅಂತ ಸಾಯ್ತಾ ಇದ್ದಾರೆ. ಕೆಲವರು ದುಡ್ಡು ಅಂತ ಸಾಯ್ತಾ ಇದ್ದಾರೆ, ಕೆಲವರು ಅಧಿಕಾರ ಅಂತಲೂ ಸಾಯ್ತಾ ಇದ್ದಾರೆ. ಆದರೆ ಇವತ್ತು ನಾವೇನು ಮಾಡಬೇಕು ಏನು ಮಾಡಬಾರ್ದು ನೋಡಿ. ನಾನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, 1 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅದನ್ನು ಇವತ್ತು ನಾನು ತಿಂತಿನೇ ಹೊರತು ನಾಳೆ ನಾನು ಸ್ವತಃ ನನ್ನ ಜೊತೆ ತಗೊಂಡು ಹೋಗಲ್ಲ. ನನ್ನ ಜೊತೆಗೆ ಏನು ನೋಡಿ, ಇಲ್ಲಿ ಆರಾಮಾಗಿ ಮಣ್ಣು ಮಾಡಿ ಈ ಥರ ಗೋರಿ ಕಟ್ಟಿಬಿಟ್ಟು ಇಟ್ಟಿದ್ದಾರೆ. ಇಷ್ಟೇ ಜೀವನ, ಇದೇ ಜೀವನ. ಇದನ್ನು ನಾವು ನಿಜವಾಗ್ಲೂ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿರೋದು ವೇಸ್ಟು. ಇವತ್ತು ಅಧಿಕಾರಕ್ಕೋಸ್ಕರ, ಇವತ್ತು ದುಡ್ಡಿಗೋಸ್ಕರ ಎಷ್ಟೆಷ್ಟು ಕಿತ್ತಾಡ್ತಾ ಇದ್ದಾರೆ, ಎಷ್ಟೆಷ್ಟು ಬಡ್ದಾಡ್ತಾ ಇದ್ದಾರೆ. 500 ಕೋಟಿ ಆಫರ್ ಕೊಟ್ಟು ಬೇರೆ ಪಕ್ಷದ ಶಾಸಕರನ್ನು ಕರ್ಕೊತಾ ಇದ್ದಾರೆ. ಇವತ್ತು ರಾಜ್ಯದ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ, ತಮ್ಮ ಕ್ಷೇತ್ರದ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ, ತಮ್ಮ ಊರಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಇವತ್ತು ನನಗೆ ಅಧಿಕಾರ ಬೇಕು, ನನಗೆ ಚೇರ್ ಬೇಕು, ನನಗೆ ದುಡ್ಡು ಬೇಕು, ಇಷ್ಟೇ. ಇವ್ರು ಯಾರು ಇವತ್ತೇನು ಬಡ್ದಾಡ್ತಾ ಇದ್ದಾರಲ್ಲ, ಜಾತಿಗಳಿಗೆ ಧರ್ಮಗಳಿಗೆ ಬೆಂಕಿ ಇಟ್ಕೊಂಡು ಇವ್ರು ಯಾರು ಕೂಡ ನಾಳೆಯಲ್ಲಿ ಶಾಶ್ವತವಾಗಿ ಉಳಿಯಲ್ಲ. ಯಾರಿಗೂ ಕೂಡ ಅಧಿಕಾರ ಶಾಶ್ವತವಾಗಿ ಇರೋಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈ ಮಶಾನದಲ್ಲಿ ನಾವು ಕೊನೆ ಇಲ್ಲಿ ನಮ್ಮ ಜೀವನ ಇಲ್ಲಿ ನಡೆಯೋದು, ಗೊತ್ತಾಯ್ತಾ? ನಾವೇನು ಇವತ್ತು ಆಡಂಬರ ಏನು ಎಕ್ರೆಗಟ್ಟಲೆ ಮನೆ ಕಟ್ಕೊಂಡ್ರು ಕೂಡ ನಾಳೆ ಇಲ್ಲಿಗೆ ಬರೋದು. ಎಂಥ ದೊಡ್ಡ ಬೆಂಚ್ ಕಾರ್ ತಗೊಂಡು ಹೋದ್ರು ಕೂಡ ಅದರಲ್ಲಿ ಓಡಾಡ್ತಾ ಇದ್ರೂ ನಾಳೆ ಇದೇ ಜಾಗಕ್ಕೆ ಮಣ್ಣಿಗೆ ಬರೋದು. ಇಲ್ಲ ಅಂದರೆ ಮಣ್ಣಿಗೆ ಹಾಕ್ಬೋದು, ಇಲ್ಲ ಸುಡ್ಬೋದು, ಇಲ್ಲ ಕರೆಂಟ್ ಕೊಡ್ಬೋದು. ಇಷ್ಟೇ ಮೂರಲ್ಲಿ ಯಾವ್ದಾರು ಒಂದು ಮಾಡ್ತಾರೆ. ಏನಾರ ಜಾಗ ಇದ್ದರೆ ನಮಗೆ ಮಣ್ಣು ಮಾಡ್ತಾರೆ, ಇಲ್ಲಪ್ಪ ಅಂದರೆ ಸುಡ್ತಾರೆ. ನಮ್ಮ ಹತ್ರ ಸೌದೆ ಇದ್ದರೆ ಅದೂ ಇಲ್ಲ ಅಂದರೆ ಕರೆಂಟ್ ಕೊಟ್ಬಿಡ್ತಾರೆ ಟೊಯ್ಕನಂಗೆ. ಇಷ್ಟೇ ಜಾಗ. ನಾವು ಒಳ್ಳೆ ಕೆಲಸ ಮಾಡಿದರೆ ಈ ಥರ ನೋಡಿ, ಇಲ್ಲಿ ಯಾರ ಪುಣ್ಯಾತ್ಮರು ಎಷ್ಟು ಚಂದ ಇದನ್ನು ಮಾಡಿದ್ದಾರೆ. ನಿಜವಾಗ್ಲೂ ಈ ಥರ ಮಾಡ್ತಾರೆ. ನಾವೇನಾರು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದರೆ, ಇಲ್ಲ ಅಂದರೆ ಏನೇನೋ ಮಾಡಲ್ಲ, ತಗೊಂಡೋಗಿ ಮಣ್ಣು ಮುಚ್ಚಿಬಿಟ್ಟು ಅದನ್ನು ಸಮಾಧಿ ಎಲ್ಲಿದೆ ಅನ್ನೋದು ಹುಡುಕಬೇಕು. ಆ ಥರ ಮಾಡಕ್ಕೆ ಬಿಡ್ತಾರೆ ಕೆಲವ್ರದ್ದು ಇದೆ ಆ ಥರ. ಅದರಿಂದ ದಯವಿಟ್ಟು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರ ರೀತಿ ಬಾಳಬೇಕಾಗಿದೆ, ಮನುಷ್ಯರ ರೀತಿ ಇವತ್ತು ನಾವು ಜೀವನ ಮಾಡಬೇಕಾಗಿದೆ. ಆದರೆ ಇಲ್ಲಿ ಕೆಲವರು ರಾಕ್ಷಸರ ರೀತಿ ಜೀವನ ಮಾಡ್ತಾಯಿದ್ದಾರೆ, ಮೃಗಗಳು ಥರ ಜೀವನ ಮಾಡ್ತಾಯಿದ್ದಾರೆ, ದ್ವೇಷ ತುಂಬ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೆ, ದ್ವೇಷ ತುಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಸತ್ಯ ಹೇಳಿದರೆ ಹುಚ್ಚ ಅಂತಾರೆ, ತಿಕ್ಲ ಅಂತಾರೆ, ಮುಟ್ಟಾಳ ಅಂತಾರೆ. ಆದರೆ ನಮ್ಮ ಮಾತುಗಳು ಎಷ್ಟು ನಾವೆಲ್ಲಿವರೆಗೂ ಸತ್ಯ ಹೇಳ್ತೀವೋ ಅಲ್ಲಿವರೆಗೂ ನಮಗೆ ದುಶ್ಮನಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತತೆ. ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನಾವು ದಾಟಿ ನಾವು ಮುನ್ನುಗ್ಗಬೇಕಾಗಿದೆ. ಸತ್ಯ ಹೇಳೋಕ್ಕೆ ಯಾವನಿಗೂ ಹೆದರಬೇಕಾಗಿಲ್ಲ, ದೊಣ್ಣನಕ್ಕೆ ಹೆದರಬೇಕಾಗಿಲ್ಲ. ಯಾವತ್ತಿದ್ರೂ ಒಂದಿನ ಓದೇ ಹೋಗ್ತೀವಿ. ಆ ಶಿವ ಪರಮಾತ್ಮ ಇರೋದಕ್ಕೆ ನಾವೆಲ್ಲ ಇಲ್ಲಿರೋದು. ಇಲ್ಲ ಅನ್ನೋದ್ರೆ ನಾವು ಯಾವನೂ ಇರ್ತಾ ಇರಲಿಲ್ಲ, ಎಲ್ಲ ಮುಡ್ಡ ಮುಚ್ಕೊಂಡು ಹೋಗ್ಬಿಡ್ತಿದ್ವಿ. ಅರ್ಥ ಮಾಡ್ಕೊಳ್ಳಿ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಒಂದು ಅದ್ಭುತವಾದ ನಮಗೆ ಒಂದು ಜೀವನ ಕೊಟ್ಟಿದ್ದಾರೆ, ಅದ್ಭುತವಾದ ಒಂದು ಜನ್ಮ ಕೊಟ್ಟಿದ್ದಾರೆ ನಮಗೆ. ಆ ಜನ್ಮನ ನಾವು ಯಾವ ರೀತಿ ಉಪಯೋಗಿಸಬೇಕಂದ್ರೆ, ನಮ್ಮನ್ನು ಜೊತೆಗೆ ಒಬ್ಬ ಬೈದ್ರು ಅಂದರೆ 100 ಜನ ನಮ್ಮನ್ನು ಅಯ್ಯೋ ಇವನು ಭಾಳ ಒಳ್ಳೆ ಕೆಲಸ ಮಾಡ್ತಾನೆ ಅಂತಂದು ಹೇಳಿ ಆ ರೀತಿ ನಾವು ಬದುಕಬೇಕಾಗಿದೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕು, ನಮ್ಮ ತಂದೆ ತಾಯಿಗೆ ಇಷ್ಟ ಆಗಬೇಕು, ಒಳ್ಳೆ ಮಗ ಅನಿಸ್ಕೋಬೇಕು, ಒಳ್ಳೆ ಮೊಮ್ಮಗ ಅನಿಸ್ಕೋಬೇಕು, ಒಳ್ಳೆ ಸ್ನೇಹಿತ ಅನಿಸ್ಕೋಬೇಕು, ಒಳ್ಳೆ ಶಿಷ್ಯ ಅನಿಸ್ಕೋಬೇಕು ಗುರುಗಳಿಗೆ. ಆ ರೀತಿ ನಾವು ಜೀವನ ಮಾಡಬೇಕಾಗಿದೆ. ಆದರೆ ಇಲ್ಲಿ ನಾವು ಬರೇ ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ, ದ್ವೇಷ 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 ಸುಮ್ಕೊಂಡು ಸಾಯ್ತಾ ಇದ್ದೀವಿ. ಬೇಡ, ಇರೋವರೆಗೂ ಒಂದು ಒಳ್ಳೆಯ ಪ್ರೀತಿ ಸ್ನೇಹದಿಂದ ನಮಗೆ ಯಾವ ಮಣ್ಣನ್ನು ಕಟ್ಟಿ ನೋಡಿ, ಎಲ್ಲರಿಗೂ ಒಂದೇ ಮಣ್ಣೆ, ಯಾರಿಗೂ ಸ್ಪೆಷಲ್ ಮಣ್ಣಿಲ್ಲ. ಎಲ್ಲ ಜಾತಿಗೂ ಒಂದೇ ಮಣ್ಣೆ, ಎಲ್ಲ ಜಾತಿಗೂ ಧರ್ಮಕ್ಕೂ ಒಂದೇ ಮಣ್ಣೆ, ಒಂದೇ ಬೆಂಕಿ, ಒಂದೇ ಸೌದೆಗಳು. ಒಬ್ಬನೇ ಚಂದ್ರ, ಒಬ್ಬನೇ ಸೂರ್ಯ. ನಾಳೆ ಸತ್ತೋದ್ರೆ ಎಲ್ಲರನ್ನೂ ಮಣ್ಣಿಗೆ ಹಾಕೋದು. ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಾಗಿ ಜೀವನ ಮಾಡಿ, ಮನುಷ್ಯರಾಗಿ ನಾವು ಬದುಕಿ ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕನಿಗೂ ಕೇಳ್ತಾ ಇದ್ದೀನಿ. ದುಡ್ಡಿಂದೆ ನಾವು ಹೋಗ್ಬಾರ್ದು. ನಾವು ನಮ್ಮಿಂದೆ ನಮ್ಮ ಜೊತೆಗೆ ದುಡ್ಡು ಬರಬೇಕು, ಆ ರೀತಿ ಕೆಲಸ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ನೀನು ಮಾಡ್ತಾ ಇರೋದೇ ಅದೇ ಕೆಲಸ ಅನ್ಬೋದು. ಆದರೆ ಇವತ್ತು ನಮಗೆ ವೇದಿಕೆ ಇಲ್ಲ. ಈ ಯೂಟ್ಯೂಬ್ ಚಾನಲ್ಲೇ ನಮಗೆ ವೇದಿಕೆ ಮಾಡ್ಕೊಂಡಿದ್ದೀವಿ.
ಯಾವನ್ ಏನು ಬೇಕಾರೋ ಅನ್ಕೊಳ್ಳಿ, ಇಲ್ಲಿ ಯಾರಿಗೂ ತಲೆ ಹೊಡೆದು ಸಂಪಾದನೆ ಮಾಡ್ತಾಯಿಲ್ಲ, ಯಾರಿಗೂ ತಲೆ ಹಿಡಿದು ಸಂಪಾದನೆ ಮಾಡ್ತಾಯಿಲ್ಲ, ಇನ್ನೊಬ್ರಿಗೆ ಯಾರಿಗೂ ಮೋಸ ಮಾಡಿ ನಾವೇನು ಇಲ್ಲಿ ದುಡ್ಡು ಮಾಡ್ತಾಯಿಲ್ಲ. ನಾವು ಮಾತಾಡ್ತಾ ಇದ್ದೀವಿ, ನಮಗೆ ಆ ಕೆಪಾಸಿಟಿ ಇದೆ, ಅದನ್ನು ಮಾತಾಡ್ಕೊಂಡು ಏನಾದ್ರು ಬಂದರೆ ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂತಿದ್ದೀವಿ ಹೊರತು ತಿರ್ಕೆ ಸೋಕಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೊಳ್ಳಲ್ಲ. ಕಷ್ಟ ಬಿದ್ದು ಜೀವನ ಮಾಡ್ತಾಯಿದ್ದೀವಿ, ಇನ್ನೊಬ್ಬರ ಹತ್ರ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇದೇ ನಮಗೆ ಕೆಲಸ ಅಲ್ಲ. ಈ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಬೆಳಗ್ಗೆ ಇದು ದಿನಕ್ಕೊಂದು ವೀಡಿಯೋ ಅಷ್ಟೇ, ನಾನೇ ದಿನ ಇದರಲ್ಲೇ ಮುಳುಗೋಗಿರಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೇನಾರು ಮಾತಾಡ್ಕೊಳ್ಳಿ, ನಾನು ಮಾಡೋ ಕೆಲಸ, ನಾನು ಮಾಡುವ ಕಾರ್ಯಕ್ರಮಗಳು ನನಗೆ ಒಳ್ಳೆಯ ಆತ್ಮ ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನನಗೆ ಕರೆಕ್ಟಾಗಿದೆ. ನಾನು ಯಾರಿಗೂ ಮೋಸ ಮಾಡ್ತಾಯಿಲ್ಲ, ಯಾರಿಗೂ ಅನ್ಯಾಯ ಮಾಡ್ತಾಯಿಲ್ಲ, ಯಾರಿಗೂ ತಲೆ ಹಿಡಿಯೋ ಕೆಲಸ ಮಾಡ್ತಾಯಿಲ್ಲ. ಆದರೆ ಜನಗಳಿಗೆ ನನ್ನಲ್ಲಿರ್ತಕ್ಕಂಥ, ನನಗೆ ಕಣ್ಣಿಗೆ ಕಂಡಿರ್ತಕ್ಕಂಥ ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಯೋಚನೆಗಳನ್ನು ನಾನು ತಿಳಿಸ್ಕೊಡೋದೇ ನನ್ನ ಕೆಲಸ. ಯಾವುದೇ ಕಾರಣಕ್ಕೂ ನನ್ನ ಯೂಟ್ಯೂಬ್ ಚಾನಲನ್ನು ಕೆಟ್ಟದಕ್ಕೋಸ್ಕರ, ಇನ್ನೊಬ್ರಿಗೋಸ್ಕರ, ಅದಕ್ಕೋಸ್ಕರ ಉಪಯೋಗಿಸ್ಕೊಳ್ಳಲ್ಲ. ನನಗೇನು ಅನಿಸುತ್ತೋ ನಾನು ಜನಗಳಿಗೆ ಒಟ್ಟು ಒಳ್ಳೆ ವಿಚಾರವನ್ನು ತಲುಪಿಸ್ಬೇಕು, ಆ ತಲುಪಿಸೋ ಕೆಲಸ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಕೊನೆಯ ಗಳಿಗೆಯಲ್ಲಿ ಇದೇ ನಮ್ಮ ಜಾಗ, ಇದೇ ನಮ್ಮ ಸ್ವಂತ ಜಾಗ, ಇಲ್ಲಿಗೆ ಬರ್ತೀವಿ, ಜಾಗ ಇದ್ರೆ ಇಲ್ಲಿ ಹಾಕ್ತಾರೆ, ಇಲ್ಲ ಸುಟ್ಟು ಬಿಸಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಾಗಿ ಮೃಗಗಳಾಗಬೇಡಿ ಅಂತಂದು ಕೇಳ್ಕೊಂಡು ಎಲ್ಲ ಕನ್ನಡಿಗರಿಗೆ ಕೇಳ್ಕೊಂತದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.